ನಮಸ್ಕಾರ ಕರ್ನಾಟಕ. ತುಂಬ ಕುತೂಹಲಕಾರಿ ಘಟ್ಟಕ್ಕೆ ತಲುಪಿದೆ. ಏನಪ್ಪ ಅಂದರೆ ಒಂಥರ ಈ T20 ಫೈನಲ್ ಮ್ಯಾಚು ಎಷ್ಟು ಕುತೂಹಲಕಾರಿಯಾಗಿತ್ತು. ಮತ್ತು ನಮ್ಮದು ಚೆನ್ನೈ ಮತ್ತು RCB ಮ್ಯಾಚ್ ಯಾವ ರೇಂಜಲ್ಲಿತ್ತು ಆ ರೇಂಜಲ್ಲಿ ಇವಾಗ NDA ಸರ್ಕಾರದ ಪರಿಸ್ಥಿತಿ ಬಂದಿದೆ. ಮತ್ತು ಏನಪ್ಪ ಅಂದರೆ ಈ ನಿತೀಶು ಮತ್ತು ನಾಯ್ಡು ಇವರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ತುಂಬ 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 ಇಂಪಾರ್ಟೆಂಟು. ಫ್ಲೈಟ್ ಹತ್ತಿದ್ದಾರೆ, ಹೋಗ್ತಿದ್ದಾರೆ, ಇವ್ರಿಗೆ ಸಪೋರ್ಟ್ ಮಾಡಿಬಿಟ್ರು, ಡೆಲ್ಲಿ ತಲುಪಿಬಿಟ್ರು, NDA ಸರ್ಕಾರ ಜೊತೆ ಸೇರ್ಕೊಬಿಟ್ರು ಅಂತ ಈ TV ಗಳಲ್ಲಿ ಪುಂಗಿ ಬಿಟ್ಟು ಊದ್ತಾ ಇದ್ದಾರೆ. ಅಂದರೆ ನನಗಂತೂ TV ಚಾನಲ್ ಅವ್ರನ್ನ ನೋಡಿದ್ರೆ ನಗು ಅಂದರೆ ನಗುಗುರು. ಎಕ್ಸಿಟ್ ಪೋಲ್ ತೋರಿಸಿದ್ರು, ಆ ಕಿತ್ತೋದು ಎಕ್ಸಿಟ್ ಪೋಲಲ್ಲಿ 1% ಯಾವುದೂ ಕರೆಕ್ಟಾಗಿ ಯಾವುದೂ ತೋರಿಸಲೇ ಇಲ್ಲ. ಎಲ್ಲ ಬರೀ ಅವನ ಅಜ್ಜಿನ ಬಡಿಯೋ ದುಡ್ಡು ತಿನ್ಬಿಟ್ಟು ಮೋದಿ ತಾತನಿಗೆ ಜೈ ಅಂದಿರೋ ಪುಂಗಿ ಇದು. ಮತ್ತು ಏನಪ್ಪ ಅಂದರೆ ಈ ಎಕ್ಸಿಟ್ ಪೋಲು ಸಖತ್ತಾಗಿ ಉತ್ತರ ಕೊಟ್ಟಿದೆ. ಈ ಎಕ್ಸಿಟ್ ಪೋಲೆಲ್ಲ ತೆಗೆದು ಉಲ್ಟಾ ಹೊಡೆದಿದೆ. ಏನಪ್ಪ ಅಂದರೆ ಇವಾಗ ನಾಯ್ಡು ಮತ್ತು ನಿತೀಶು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಗುರು, ಇದು ಇಂಪಾರ್ಟೆಂಟ್ ಅಲ್ವಾ. ಇಬ್ಬರಲ್ಲಿ ಒಬ್ಬರು ಸಪೋರ್ಟ್ ಮಾಡಲಿಲ್ಲ ಅಂದರು ಪಲ್ಟಿನೇ. ಇಬ್ಬರು ಬೇಕೇ ಬೇಕು. ಇಂಡಿಯಾ ಸರ್ಕಾರ ಏನು ಸುಮ್ಮನೆ ಕೂತಿದ್ಯಾ, ಅವರು ಕಸರತ್ ನಡೆಸ್ತಾ ಇದ್ದಾರೆ. ಶರದ್ ಪವಾರ್ ಅವ್ರನ್ನ ಡಮ್ಮಿ ಪೀಸ್ ಅಂತ ಯಾವತ್ತೂ ಅಂದ್ಕೊಳ್ಳೋಕೆ ಹೋಗಬಾರ್ದು. ಪವರ್ಫುಲ್ ಮಾತ್ರ ಸಿಕ್ಕಾಪಟ್ಟೆ ಪವರ್ಫುಲ್ಲು. ಇಲ್ಲಿ NDA ಜೊತೆನೂ ಮಾತುಕತೆ ಆಗುತ್ತೆ, ಇಂಡಿಯಾ ಜೊತೆನೂ ಮಾತುಕತೆ ಆಗುತ್ತೆ. ಏನು ಬರೀ ಡೈರೆಕ್ಟಾಗಿ ಹೋಗಿ ಇಂಡಿಯಾ ಜೊತೆ ಮಾತಾಡ್ಬಿಟ್ಟು ನನಗೆ ಇದು ಕೊಟ್ಬಿಟ್ರಪ್ಪ ಹಂಗೆ ಹಿಂಗೆ ಅಂದ್ಬಿಟ್ಟು ಓಕೆ ಮಾಡ್ಕೊಂಡೇನು ಬರಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂದರೆ ನಾಯ್ಡು ಮತ್ತು ನಿತೀಶ್ ಏನಿದ್ದಾರೆ ಹಿಂದುತ್ವನ ತುಂಬ ದ್ವೇಷ ಮಾಡ್ತಾರೆ, ಅರ್ಥ ಮಾಡ್ಕೊಳ್ಳಿ. ಹಿಂದುತ್ವ ವಿರೋಧಿಗಳು ತಿಳ್ಕೊಳ್ಳಿ. ಮತ್ತು ಅವ್ರನ್ನ ತುಂಬ ಕಟ್ಟಾಕೋದು ತುಂಬ ಕಷ್ಟ ಇದೆ BJPಗೆ. ನೋಡೋಣ, ಇನ್ನೂ ಕುತೂಹಲಕಾರಿ ಘಟ್ಟದಲ್ಲಿದೆ. ಈ ಪುಂಗಿ ಬಿಡೋ ಚಾನಲ್ಗಳ್ನ ನೋಡ್ತಿದ್ರೆ ನನಗಂತೂ ತಲೆ ಕೆಟ್ಟೋಗ್ತಾಯಿದೆ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಬರೀ BJP ಸರ್ಕಾರದವ್ರದ್ದೇ ಚಾನಲ್ಗಳು ಹಾಕ್ಕೊಂಡು ಬರೀ ಪುಂಗಿ ಬಿಟ್ಕೊಂಡೇ ಇರ್ತಾರೆ. ಅವ್ರು ಹೇಳೋದು ಯಾವುದು ನಿಜಾನೇ ಆಗಲ್ಲ ಗುರು. ಆಲ್ಮೋಸ್ಟು ಸುಮ್ಮನೆ ಕತೆ ಹೊಡಿತಾರೆ. ನೋಡೋಣ ಸ್ನೇಹಿತರೆ, ಇನ್ನೊಂದು 2-3 ಅವರ್ ಗೊತ್ತೇ ಆಗಿಬಿಡುತ್ತೆ ಯಾರು ಸರ್ಕಾರ ರಚನೆ ಮಾಡ್ತಾರೆ, ಯಾರಿಗೆ ಸಪೋರ್ಟ್ ಮಾಡ್ತಾರೆ, ಏನು ಮಾಡ್ತಾರೆ, ಎತ್ತ ಮಾಡ್ತಾರೆ ಎಲ್ಲ ಗೊತ್ತಾಗುತ್ತೆ. ತುಂಬ ವೇಟ್ ಆ್ಯಂಡ್ ಸಿ. ನನಗಂತೂ ತುಂಬ ಈ ಚಾನಲ್ಗಳನ್ನ ನೋಡ್ತಿದ್ರೆ ತುಂಬ ನಗು ಬರ್ತಿದೆ. ನಿಮಗೆ ಏನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.